ಇಲ್ಲಿ ಇದೆರಡೂ ಫ್ಯಾಕ್ಟರೈಸ್ ಮಾಡಬೇಕು. ಏನು ಎಕ್ಸ್ ಸ್ಕ್ವೇರ್ ಮೈನಸ್ 49 ಎಕ್ಸ್ ಸ್ಕ್ವೇರ್ ಮೈನಸ್ 25. ಫಸ್ಟು ಎಕ್ಸ್ ಸ್ಕ್ವೇರ್ ಮೈನಸ್ 49 ಅನ್ನೋದು ಸಿಂಪ್ಲಿಫೈ ಮಾಡಬೇಕು. ಇದನ್ನೇನಂತ ಬರಿಬೋದು, ಎಕ್ಸ್ ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್ ಅಂತ ಬರಿಬೋದು. ಯಾಕಂದರೆ 49ನ 7 49 ಅಂತ ಬರಿಬೋದು. ಹಂಗಾಗಿ 7 ಸ್ಕ್ವೇರ್ ಅಂತ ಬರಿಬೋದು. ಇದು ಯಾವ ಫಾರ್ಮಲ್ಲಿ ಐತೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಐತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಮೈನಸ್ ಬಿ ಆಯ್ತದೆ. ಅದೇ ಥರ ಇದು ಎಕ್ಸ್ ಪ್ಲಸ್ 7 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 7 ಅಂತ ಆಯ್ತದೆ. ಇದು ಎ, ಇದು ಬಿ. ಅದೇ ಥರ ನೆಕ್ಸ್ಟ್ ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ 25 ಅಂತ ಕೊಟ್ಟವ್ರೆ. ಇದರಲ್ಲಿ 25 ಏನಂತ ಬರಿಬೋದು, 5 ಟೈಮ್ಸ್ ಆಫ್ 5, ಅಲ್ಲಿಗೆ 5 ಸ್ಕ್ವೇರ್ ಅಂತ ಬರಿಬೇಕು. 5 ಸ್ಕ್ವೇರ್ ಅಂತ ಬರೆದಾಗ ಏನಾಯ್ತದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂತ ಆಯ್ತದ. ಇವಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಆದಾಗ ಅದೇ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಮೈನಸ್ ಬಿ ಆಗೋದ್ರಿಂದ ಎಕ್ಸ್ ಪ್ಲಸ್ 5 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 5 ಅಂತ ಬರಿಬೇಕು. ಇದೊಂದು ಸಿಂಪ್ಲಿಫೈಡ್ ಫಾರ್ಮು, ಇದೊಂದು ಸಿಂಪ್ಲಿಫೈಡ್ ಫಾರ್ಮ್ ಇದು. ಬಾಯ್.